ಸ್ನೇಹಿತರೆ ನಮಸ್ಕಾರ. ಬೆಳಗಾವಿ ಜಿಲ್ಲೆ ಸುದ್ದಿ ಅಂದರೆ ಭಾಳ ಸುದ್ದಿ ಇರುವಂಥದ್ದು ಸ್ನೇಹಿತರೆ. ಇಲ್ಲಿ ಬಗೆದಷ್ಟು ಹಂಗೆ ಹೊಸ ವಿಷಯಗಳ ಹೊಸ ಹಗರಣಗಳ ಹೊರಗೆ ಬರ್ತಾನೆ ಇರ್ತಾವೆ. ಅವೆಲ್ಲ ಇಷ್ಟು ದಿವಸ ಏನಾಗತ್ತಿತ್ತು ಅಂದ್ರೆ ಮುಚ್ಚಿ ಹೋಗಿಬಿಟ್ಟಿದ್ವೆಲ್ಲ. ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮನ್ಕೊಂಡೈತಿ. ಅವರು ಜಾಹೀರಾತು ಅನ್ನುವ ಮುಗ್ದಾನನ್ನು ಮಾಲಕರು ಅವ್ರ ಮೇಲೆ ಹೇರೋದ್ರಿಂದ ಆ ರಾಜಕಾರಣಿಗಳು ಜಾಹೀರಾತು ಕೊಡ್ತಾ ಇರೋದ್ರಿಂದ ಎಲ್ಲಿ ಅವ್ರ ವಿರುದ್ಧ ಏನಾರು ಬರೆದ್ರೆ ಜಾಹೀರಾತು ನಮಗೆ ಸಿಗಲಿಲ್ಲ ಅಂದರೆ ನಾವು ನಮ್ಮ ಮಾಲಕರ ಕಡೆಯಿಂದ ಬೇಯಿಸ್ಕೋತೀವಿ. ಅದೆಲ್ಲ ಉಸಾಬರಿ ಯಾಕಪ್ಪ, ಎಲ್ಲೋ ಗುದ್ಲಿ ಪೂಜೆ ಯಾವುದಾದ್ರು ಫಂಕ್ಷನ್ದಾಗ ಅಟೆಂಡ್ ಮಾಡಿದ್ದು ಇಂಥ ಸುದ್ದಿ ಹಾಕೋ ತಗೋನು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಯಾಕೆ ಮಾಡೋನು ಅನ್ನುವಂಥ ಪ್ರಶ್ನೆ, ಅಂಥ ಸಿನಿಕತೆಗೆ ಪತ್ರಕರ್ತರು ಬಂದಾರಂಥೇಳಿ ನಮಗೀಗ ಅನ್ನಿಸ್ತಾ ಇದೆ. ನಿಮಗೂ ಅದು ಅನಿಸಿರ್ಲಿಕ್ಕೂ ಸಾಕು ಸ್ನೇಹಿತರೆ. ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಅತಿ ದೊಡ್ಡ ಪ್ರಸಿದ್ಧ ಆಗಿರ್ತಕ್ಕಂಥ ಸ್ಪಿನ್ನಿಂಗ್ ಮಿಲ್ ಯಾವುದು ಪಂತ್ ಬಾಳೆಕುಂದ್ರಿ. ಮೊದಲೇದು ಗೋಕಾಕ್ ಫಾಲ್ಸ್ ನೂಲಿನ ಗಿರಣಿ ಇತ್ತು, ಅದು ಹಳ್ಳ ಹಿಡಿದು ಹೋಗಿಬಿಡ್ತು. ಯಾಕಂದ್ರೆ ಅಲ್ಲಿ 12,000 ಜನ ಕಾರ್ಮಿಕರು ಅಲ್ಲೆಲ್ಲ ಇಡೀ ವ್ಯವಸ್ಥೆನ ಹಳ್ಳ ಹಿಡಿದು ಹೋದ ಕೂಡಲೇ ಅವರೆಲ್ಲ ಕೂಳಿಗೆ ಪಿರಿಯಾಗಿ, ಅಂದರೆ ಊಟಕ್ಕೆ ಪಿರಿಯಾಗಿ, ಮಕ್ಕಳ ಎಜುಕೇಷನ್ಗೆ ಪಿರಿಯಾಗಿ ಎಲ್ಲೆಲ್ಲೋ ಹರಿದು ಹಂಚೋಗಿ ಚಾದ ಅಂಗಡಿಯಾಗ ಅಲ್ಲಿ ಇಲ್ಲೇ ಕೂಲಿ ಕೆಲಸ ಮಾಡ್ಕೋತ ಬದುಕನ್ನು ಸಾಗಿಸುವಂಥ ಪರಿಸ್ಥಿತಿ ಅವರಿಗೆ ಬಂದಿರುವಂಥದ್ದು. ಈ ಪರಿಸ್ಥಿತಿಗೆ ಕಾರಣವಾದವರು ದೇವರ ನಿಸರ್ಗ ಶಿಕ್ಷೆ ಕೊಡ್ತೈತೋ ದೇವ್ರ ಶಿಕ್ಷೆ ಕೊಡ್ತಾರೋ ಅದು ಅವ್ರವ್ರಿಗೆ ಬಿಟ್ಟದ್ದು. ಸೊ ಇವತ್ತಿನ ದಿವಸ ಏನು ಹೇಳ್ತಾರೆ ಅಂದ್ರೆ ಅದೇ ಶೈಲಿಯಲ್ಲಿ ಬೆಳಗಾವಿ ತಾಲೂಕಿನಲ್ಲಿ ಇರತಕ್ಕಂಥ ಪಂತ್ ಬಾಳೆಕುಂದ್ರಿಯಲ್ಲಿ ಸ್ಪಿನ್ನಿಂಗ್ ಮಿಲ್ ಏನಿತ್ತು ಅದು ಒಂದು ಕಾಲದಾಗ ಭಾರಿ ಪವರ್ಫುಲ್ಲಾಗಿರ್ತಕ್ಕಿತ್ತು. ಸೌದತ್ತಿದು ಒಂದು ಸ್ಪಿನ್ನಿಂಗ್ ಮಿಲ್ ಇತ್ತು, ಆಮೇಲೆ ಪಂತ್ ಬಾಳೆಕುಂದ್ರಿ ಸ್ಪಿನ್ನಿಂಗ್ ಮಿಲ್ ಇತ್ತು. ಸ್ಪಿನ್ನಿಂಗ್ ಮಿಲ್ ಬಂದಾಗಿತ್ತು, ಈಗೆಲ್ಲ ಆಡಳಿತ ಮಂಡಳಿ ಚಾಲೂ ಆಯಿತು. ಈಗ ಅದಕ್ಕೆ ಏನಾಗಿದೆ ಅಂತೀರಿ, ಬೆಳಗಾವಿ ಏರ್ಪೋರ್ಟ್ ರೋಡ್ನಲ್ಲಿ ಇರುವಂಥ ಈ ಸ್ಪಿನ್ನಿಂಗ್ ಮಿಲ್ಲಿನ ಮಾಲೀಕತ್ವದ ಜಾಗದ ಮೇಲೆ ಈಗ ಬಂಗಾರದ ಬೆಲೆಗಿಂತ ಹೆಚ್ಚಿನ ಬೆಲೆ ಹೊಂದಿರುವಂಥದ್ದು, ಬೆಲೆ ಬಂದಿರುವಂಥದ್ದು ಸ್ನೇಹಿತರೆ. ಅಂಥ ಜಾಗದ ಮೇಲೆ ಈಗ ರಾಜಕಾರಣಿಗಳ ಕಣ್ಣು ಬಿದ್ದಿದೆ. ಯಾವಾಗ ಅದನ್ನು ಹೊಡೆದುಕೊಳ್ಳೋಣ, ಯಾವಾಗ ಅದನ್ನು ಪಡೆದುಕೊಳ್ಳೋಣ, ಯಾವಾಗ ಖರೀದಿ ಮಾಡ್ಕೋಣ ಅನ್ನೋ ಲೆಕ್ಕಾಚಾರದ ಮೇಲೆ ಲೆಕ್ಕಾಚಾರ ಹಾಕಿ ತಲೆ ಓಡ್ತಾ ಇರುವಂಥದ್ದು ಅವ್ರದ್ದು. ಸೊ ನೀವು ನೋಡ್ಕೊತ ಬರ್ರಿ ಸ್ನೇಹಿತರೆ, ಸಹಕಾರಿ ರಂಗದ ಸಂಸ್ಥೆಯಿಂದ ಆರ್ಥಿಕವಾಗಿ ರಾಜಕೀಯವಾಗಿ ಬೆಳವಣಿಗೆ ಕಂಡಿರ್ತಂಥ ಸಾಕಷ್ಟು ಜನ ಮಂದಿ, ಸಾಕಷ್ಟು ರಾಜಕಾರಣಿಗಳು ಕಡೆಗೆ ತಾವು ಬೆಳೆದ ಹತ್ತಿ ಬಂದ ಏಣಿಯನ್ನು ನಿರ್ದಾಕ್ಷಿಣ್ಯವಾಗಿ, ಅಂದ್ರೆ ಮೆಟ್ಲೇನು ಅಂತಿರೋ ಏಣಿಯನ್ನು ಅಂತಿರೋ ಮಿಚ್ಚಣಿಕೆ ಅಂತಿರೋ ಅದನ್ನು ಒದ್ದ ಹೋಗೋದನ್ನ ಜಾಸ್ತಿ ಆಗೈತಿ. ಅಂದ್ರೆ ತಾವು ಅದರಿಂದ ಮುಂದೆ ಬಂದೀವಿ ಅಂತ ಅದರಿಂದ ನಾವು ರಾಜಕೀಯವಾಗಲಿ ಆರ್ಥಿಕವಾಗಿ ಬೆಲೆಯಾಡ್ರೇವು ಅನ್ನೋದನ್ನು ಮರಿತಾರೋ ಅದೇ ಸಂಸ್ಥೆಯನ್ನು ನಮ್ಮ ಖಾಸಗಿ ಸಂಸ್ಥೆಗೆ ಅದೆಲ್ಲ ಕಾಂಪಿಟೇಷನ್ ಆದಿತ್ತು ಅನ್ನು ತಿಳ್ಕೊಂಡ ಆ ಸಹಕಾರ ಸಂಸ್ಥೆಗಳನ್ನ ದಿವಾಳಿ ಎಬ್ಬಿಸಿರುವುದನ್ನು ನೀವೆಲ್ಲ ನೋಡ್ತಾನೆ ಬಂದಿದ್ದೀರಿ, ಈಗ ನೋಡ್ತಾನೆ ಇರ್ತೀರಿ ಸ್ನೇಹಿತರೆ. ಅದಕ್ಕೆ ಈ ಬೆಳಗಾವಿ ಕೋಆಪರೇಟಿವ್ ಸ್ಪಿನ್ನಿಂಗ್ ಮಿಲ್ ಕೂಡ ಹೊರತಲ್ಲ ಸ್ನೇಹಿತರೆ. ಇದು ಏನು ಬೇರೆ ಇಲ್ಲ, ಅದು ಏನು ಬೇರೆ ಇಲ್ಲ ಸ್ನೇಹಿತರೆ. ಸುಮಾರು 400 ಕುಟುಂಬಗಳಿಗೆ ಆಶ್ರಯವಾಗಿದ್ದಂಥ ಈ ಸಂಸ್ಥೆಯನ್ನು ರಾಜಕಾರಣಿಗಳು ತಿಂದು ತೇಗಿಬಿಟ್ಟಿದ್ದಾರೆ. ಹಾಗೆ ಕಾರ್ಮಿಕರನ್ನು ಅನಾಥರನ್ನಾಗಿ ಮಾಡಿ ನಮ್ಮ ಕಣ್ಣು ಮುಂದೆ ಅವರೆಲ್ಲ ನಮೋ ಅನ್ನುವಂಗೆ ಮಾಡಿದಂಥ ವಿಷಯವನ್ನು, ಮಾಡಿದಂಥ ಘಟನೆಯನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಕೊನೆ ಬಾರಿ ಈ ಮಿಲ್ಲಿಗೆ, ಅಂದರೆ ಸ್ಪಿನ್ನಿಂಗ್ ಮಿಲ್ಲಿಗೆ ಬೀಗ ಬಿದ್ದಿದ್ದು ಅಂದರೆ ಕೀಲಿ ಹಾಕಿದ್ದು ಯಾವಾಗಪ್ಪ ಅಂದರೆ ಮಾಜಿ ಮಂತ್ರಿ ಆಗಿರ್ತಕ್ಕಂಥ AB ಪಾಟೀಲ್ರ ಅವಧಿಯಲ್ಲೇನ ಅನ್ನುವಂಥ ಸುದ್ದಿ ಮಾತ್ರ ಭಾಳ ನಮಗೆ ನೋವು ತರುವಂಥದ್ದು ಸ್ನೇಹಿತರೆ. ಅದನ್ನು ಹೊಳ್ಳಿ ಚಾಲು ಮಾಡೋಕ್ಕೆ ಮತ್ತು ಕುಟುಂಬಗಳ ಅನ್ನದ ತಟ್ಟೆಗೆ ಅನ್ನ ನೀಡುವಂಥ ವ್ಯವಸ್ಥೆಗೆ ಚಾಲು ಮಾಡ್ಬೇಕಂತ ಸಾಕಷ್ಟು ಪ್ರಯತ್ನ ಮಾಡಬೇಕಾಗಿತ್ತು. ಅವ್ರು ಯಾರೂ ಮಾಡಲಿಲ್ಲ, ಯಾಕೋ ಏನೋ ಗೊತ್ತಾಗಲಿಲ್ಲ. ಆ ನಂತರ ಅಧಿಕಾರ ಹಿಡಿದಂಥ ಅವತ್ತಿನ ಶಾಸಕರಾಗಿರ್ತಕ್ಕಂಥ SC ಮಾಳ್ಗಿ ಅವರು ಅವರ ಆಡಳಿತ ಮಂಡಳಿ ಅವಧಿಯಲ್ಲಿ ಮಿಲ್ ಮತ್ತೆ ಚಾಲುವೇನಾಗಲಿಲ್ಲ. ಅವರು ಏನು ಪ್ರಯತ್ನ ಮಾಡಲಿಲ್ಲ ಗೊತ್ತಾಗಲಿಲ್ಲ. ಬಟ್ ಹೊಳ್ಳಿ ಆ ಮಿಲ್ ಏನು ಚಾಲು ಆಗಲಿಲ್ಲ. ಅಳಿದುಳಿದ ಕುರುಹುಗಳಿಗೆ, ಅಂದ್ರೆ ಇತಿಹಾಸ ಪುಟಗಳಲ್ಲಿ ಉಳಿದಂಥ ಅಳಿದುಳಿದ ಕೋಟೆ ಕೊತ್ತಲಗಳ ಉಳಿದಿರ್ತಾವನ್ನ ಉಳಿಸ್ಕೊಂಡು ಉಳಿದಿರ್ತೈತಲ್ಲ ಹಂಗೆ, ಅಂದರೆ ಜೋಪಾಸನ ಆಡಳಿತ ಮಂಡಳಿಯಾಗಿ ಉಳಿತಷ್ಟೇ ಸ್ನೇಹಿತರೆ. ಈಗ ವಿಷಯಕ್ಕೆ ಬರೋದಾದ್ರೆ, ಮಿಲ್ಲಿನ ಕಬ್ಜಾದಲ್ಲಿರ್ತಕ್ಕಂಥ 10 ಎಕರೆ ಜಾಗದ ಮೇಲೆ ಕಣ್ಣು ಹಾಕಿರ್ತಕ್ಕಂಥ ರಾಜಕಾರಣಿ ಅದಕ್ಕಾಗಿ ಬಾಯಿ ಕುಕ್ಕಾಗಿ ಅದನ್ನು ತೆಗೆದುಕೊಳ್ಳಬೇಕಂತೇಳಿ 2 ಕೋಟಿ ರೂಪಾಯಿನ ಅಡ್ವಾನ್ಸ್ ಆಗಿ ಹಳೆ ರಾಜಕಾರಣಿಯೊಬ್ಬರಿಗೆ ಕೊಟ್ಟೇ ಬಿಟ್ಟಿದ್ರಂತ. ಯಾವ ರಾಜಕಾರಣಿ ಅಂತೇಳಿ ನಮ್ಮನ್ನು ಕೇಳಬೇಡ್ರಿ ಮತ್ತು, ಯಾಕಂದ್ರೆ ಅದಕ್ಕೆ ಎವಿಡೆನ್ಸ್ ಬೇಕಾಗ್ತದೆ. ಸುದ್ದಿ ಹರಡಿರುವಂಥದ್ದನ್ನು ಹೇಳೋದಷ್ಟೇ ನನ್ನ ಕೆಲಸ. ಸಹಕಾರಿ ತತ್ವದಡಿ ನಿರ್ಮಾಣ ಆಗಿದ್ದಂಥ ಈ ಸ್ಪಿನ್ನಿಂಗ್ ಮಿಲ್ಲಿಗೆ ಸಂಬಂಧಪಟ್ಟಂಥ ಜಾಗವನ್ನು ಯಾವುದೇ ಕಾರಣಕ್ಕೆ ಖಾಸಗಿಯವರು ಕೊಡಬಾರ್ದು, ಖಾಸಗಿ ಪರಭಾರೆ ಮಾಡಬಾರ್ದು ಅನ್ನೋದು ರೂಲ್ಸ್. ಅದು
ಬಟ್ ರೂಲ್ಸನ್ನ ಯಾರು ಫಾಲೋ ಮಾಡ್ತಾರೆ ಸ್ನೇಹಿತರೆ? ಅಧಿಕಾರ ನಮ್ಮ ಕೈಯಾಗೈತಿ, ನಾವು ಹೇಳಿದ್ದ ಅಧಿಕಾರಿಗಳು ಕೇಳ್ತಾರೋ, ನಾವು ಮಾಡಿದ್ದೆ ಕಾನೂನ, ಆಡಿದ್ದೆ ಆಟ ಅಂತ ತಿಳ್ಕೊಂಡು ಖರೀದಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ರಾಜಕಾರಣಿ ಏನಾರು ಮಾಡಿ ತಗೋಬೇಕಂತೇಳಿ ಅಡ್ವಾನ್ಸ್ ಕೊಟ್ಟಲ್ಲ, ಅಂದ್ರೆ ಸಂಸ್ಕಾರಿಕ ಅಂತಾರಲ್ಲ, ಸಂಸ್ಕಾರಿಕ ಅಂತೇಳಿ 2 ಕೋಟಿ ರೂಪಾಯಿ ಕೊಟ್ಟಿದ್ರಂತ. ಯಾರೋ ಪುಣ್ಯಾತ್ಮರು 4 ಮಂದಿಗೆ ಅನ್ನ ಹಾಕಲಿ, ರೈತರಿಗೆ ಅನುಕೂಲ ಆಗಲಿ, ಕಾರ್ಮಿಕರಿಗೆ ಅನುಕೂಲ ಆಗಲಿ, ಕಾರ್ಮಿಕರ ಒಲೆಯಾಗಿನ ಬೆಂಕಿ ಹತ್ತಲಿ, ಅನ್ನ ಉಣ್ಲಿ ಅನ್ನೋ ಒಳ್ಳೆ ಸದುದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಸ್ಪಿನ್ನಿಂಗ್ ಮಿಲ್ಲನ್ನು ಚಾಲೂ ಮಾಡೋ ದೂರ ಉಳಿತು. ಅಳಿದುಳಿದ ಆಸ್ತಿಯನ್ನು ಕಾಪಾಡ್ಕೋಬೇಕು ಅನ್ನುವಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಈ ಜೋಪಾಸನ ಆಡಳಿತ ಮಂಡಳಿ ನಾವೇನೇ ಆಗಲಿ ಕಾನೂನು ಮೀರಿ ಆದರೂ ಜಾಗ ಕೊಡ್ತೀವಿ ಅಂತ ಆಶ್ವಾಸನೆ ನೀಡಿ ಆ ರಾಜಕಾರಿ ನೀಡಿದಂಥ 2 ಕೋಟಿ ರೂಪಾಯಿ ಹಣವನ್ನು ಸಂಸ್ಕರಿಕೆಯಾಗಿ ತೆಗೆದುಕೊಂಡಿದ್ರಂತ. ವಾಹ್, ಏನಂತ ಸುದ್ರಿ! ಸಹಕಾರಿ ಸಂಘದಂಥ ಕಬ್ಜಾದಲ್ಲಿರ್ತಕ್ಕಂಥ ಜಾಗವನ್ನು ರಾಜಕಾರಣಿ ತಗೋದಂತ, ಇವ್ರು ಕೊಡೋದಂತ. ಏನು ಇವ್ರ ಅಜ್ಜಾನ ಆಸ್ತಿ ನೋಡ್ರಿ. ಹಾಗಂತ ಸುದ್ದಿ ಈ ಬೆಳಗಾವಿ ರಾಜಕಾರಣದ ವಲಯದಲ್ಲಿ ಭಾರಿ ಸುದ್ದಿ ವೈರಲ್ ಆಗೈತಿ. ಇದು ಮೊಬೈಲ್ದಾಗ ಸುದ್ದಿಗಳು ಹೆಂಗೆ ವೈರಲ್ ಆಗ್ತಾವಲ್ಲ, ಹಂಗೆ ಬಾಯಿಂದ ಬಾಯಿಗೆ ರಾಜಕಾರಣ ಬಾಯಿಗೆ ಅವ್ರು ಹಿಂಗಂತ ವಿಷಯ ಗೊತ್ತಿಲ್ಲ ನಿಮಗೆ. ಅವ್ರು ಹಿಂಗೆ ತಗೋತನಂದ್ರತ್ತ, ಅವ್ರು ಹಿಂಗೆ ಕೊಡ್ತನಂದ್ರತ್ತ. ಆದರೂ ಆಗೈತಿ. ಯಾವಾಗ ಹೋಗ್ಕೋತು ಕಬ್ಜಾ, ಯಾರ ಕೈಯಾಗ ಹೆಂಗೆ ತೊಗೋತಾರೋ ಗೊತ್ತಿಲ್ಲ. ಮತ್ತು ಅಲ್ಲೇ ಆ ರಾಜಕಾರಣ ಯಾವ ಸಂಸ್ಥೆ ಕಟ್ತಾರೋ, ಯಾವ ಫ್ಯಾಕ್ಟ್ರಿ ಕಟ್ತಾರೋ ಆಂಬಲ್ಲ, ಏನೋ ಲಾಭದ ಏನೋ ಮಾಡ್ತಾರಂತ ಅನ್ನೋ ಸುದ್ದಿಗಳು ಹರಿದಾಡ್ತಿರ್ತಾವೆ. ಆಮೇಲೆ ಏನಾಗ್ತೋ ಗೊತ್ತಿಲ್ಲ, ಅಡ್ವಾನ್ಸ್ ಕೊಟ್ಟಂಥ ರಾಜಕಾರಣಿ ತಾನು ಕೊಟ್ಟಂಥ 2 ಕೋಟಿ ರೂಪಾಯಿಗಳನ್ನ ಪಟ್ಟು ಹಿಡಿದು ಯಾರಿಗೆ ಕೊಟ್ಟಿದ್ರಲ್ಲ ಆ ರಾಜಕಾರಣಿ ಮುಂದೆ ಪಟ್ಟು ಹಿಡಿದು ಆ 2 ಕೋಟಿ ರೂಪಾಯಿ ವಸೂಲಿ ಮಾಡೇ ಬಿಟ್ರಂತ. ಹಾಗಂತೂ ಸುದ್ದಿ ಇದು ರಾಜಕೀಯ ವಲಯದಾಗ ಸುದ್ದಿ ಆಗೈತಿ. ಸದ್ಯಕ್ಕೆ ಈ ಸ್ಪಿನ್ನಿಂಗ್ ಮಿಲ್ಲಿನ MD ಆಗಿರ್ತಕ್ಕಂಥ ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿರ್ತಕ್ಕಂಥ ರವೀಂದ್ರ ಪಾಟೀಲ್ ಅವರು ಈ ಸುದ್ದಿ ಬಗ್ಗೆ ಏನು ಹೇಳ್ತಾರೆ? ಮತ್ತು ಆ 2 ಕೋಟಿ ರೂಪಾಯಿ ಅಡ್ವಾನ್ಸ್ ಆಗಿ ಕೊಟ್ಟಂಥ ರಾಜಕಾರಣಿ ಯಾರ? ಏನಾದರೂ ಆಗಲಿ ಜಾಗ ಕೊಡ್ತೀವಿ ಅಂತೇಳಿ ಅಷ್ಟು ಭರವಸೆಯಿಂದ, ಅಷ್ಟು ಅಗದಿ ವಿಶ್ವಾಸದಿಂದ ಆ ರೊಕ್ಕ ಹೆಂಗೆ ಇಸ್ಕೊಂಡ್ರು ಅವ್ರ? ಆ ಇಸ್ಕೊಂಡಂಥ ರಾಜಕಾರಣಿ ಯಾರ? ನಾಯಕ ಅಲ್ಲ, ಮಹಾನಾಯಕ. ಅಗದಿ ರಾಜಾರೋಷವಾಗಿ 2 ಕೋಟಿ ರೂಪಾಯಿ ಇಸ್ಕೊಂಡು ನಾವು ಜಾಗ ಕೊಡ್ತೀವಿ ಅಂತ ಆಶ್ವಾಸನೆ ನೀಡಿ ಕೊಟ್ಟಂಥ ರಾಜಕಾರಣಿ ಯಾರ? ಯಾಕಂದ್ರೆ ಇವ್ರು ಯಾರು ತಗೊಳಕ್ಕೆ ಮುಂದಂಥ ರಾಜಕಾರಣಿ, ಕೊಡಕ್ಕೆ ಹೋದಂಥ ರಾಜಕಾರಣಿ ಇವ್ರು ಯಾರು ಆ ಸ್ಪಿನ್ನಿಂಗ್ ಮಿಲ್ ಕಟ್ಟಿದವರಲ್ಲ. ಕಟ್ಟಿದವರು ಪುಣ್ಯಾತ್ಮರು ಮಣ್ಣಾಗಿ ಹೋಗಿದ್ದಾರೆ. ಏನೋ ಸದುದ್ದೇಶದಿಂದ ಕಟ್ಟಿದ್ರು ಅದನ್ನು. ಅದು ಕೆಳಗಾಲಕ್ಕೆ ಇವ್ರ ಕಾಲಕ್ಕೆ ಇವ್ರ ಕೈಗೆ ಬಂದಿರುವಂಥದ್ದು ಸ್ನೇಹಿತರೆ. ಹಂಗೆ ರೊಕ್ಕ ಕೊಟ್ಟವರು ಯಾರು, ಇಸಿದುಕೊಂಡವರು ಆ ರಾಜಕಾರಣಿಗಳು ಯಾರು ಅನ್ನೋದನ್ನು ನಾವು ಕೂಡ ತನಿಖೆ ಮಾಡಿ ನಿಮ್ಮ ಗಮನಕ್ಕೆ ತರ್ತೀವಿ ಸ್ನೇಹಿತರೆ. ಯಾಕಂದ್ರೆ ಅವ್ರು ಯಾರು ಅನ್ನೋದನ್ನು ನಿಮ್ಮ ನೆದರಿಗೆ ತಂದೆ ತರ್ತೀವಿ ಸ್ನೇಹಿತರೆ. ಈ ಬಗ್ಗೆ ನಿಮಗೇನಾದರೂ ಗೊತ್ತಾಗಿದ್ರೆ, ನಿಮಗೆ ಈ ಸುದ್ದಿ ಬಿದ್ದಿದ್ರೆ ಅವ್ರು ಯಾರು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಯಾಕಂದರೆ ನೀವು ಕೂಡ ಅದನ್ನು ಬರೆದು ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.